ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತೇನಿಲ್ಲ, ಜಸ್ಟ್ ಅದೇ ನಿನ್ನೆ ಹೋಗಿದ್ರಲ್ಲ ಕಂಟೆಂಟ್, ಅದನ್ನೇ ಕಂಟಿನ್ಯೂ ಇವತ್ತು ಕೂಡ ಕಂಟಿನ್ಯೂ. ಬಟ್ ಇವತ್ತೇನು ಅಂದ್ಕೊಂಡಿದ್ದೀನಿ ಅಂದರೆ, ಅಲ್ಲಿ ಬನ್ನಿ ಬೈಕ್ ಮೇಲೆ ಹೋಗ್ತಾ ಮಾತಾಡೋಣ. ಓಕೆ, ಇಲ್ಲಾಂದರೆ ಎಲ್ಲ ಇಲ್ಲೇ ಮುಗಿಸ್ಬಿಡ್ತೀನಿ ನಾನು ಮಾತಾಡ್ತಾ. ದೋಸೆ ಮಾಡಿದ್ದಾರೆ ಪಿ ಜಿದಲ್ಲಿ. ದೋಸೆ ತಿನ್ಕೊಂಡು ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ. ಶೆಲ್ ಪೆಟ್ರೋಲ್ ಪಂಪಲ್ಲಿ ಇದ್ದೀನಿ ಈಗ. ಅಣ್ಣ ಬೇಗ ಹಾಕಪ್ಪ. 280 ಹಾಕಿ. ಹಾಂ ಗೈಸ್, ಗಾಡಿಯಲ್ಲಿ ಗಾಳಿ ಕೂಡ ಇಲ್ಲ. ಸೊ ಫಸ್ಟ್ ಒಂದು 30-40, ಮುಂದ್ಗಡೆ 30, ಹಿಂದ್ಗಡೆ 40 ಅಂತೆ. ಹಾಂ 40. ಸೊ ಗಾಯ್ಸ್, ಏನು ಗೊತ್ತಾ, ನನಗೆ ತಕ್ಕಂತೆ ಕಂಟೆಂಟ್ ಸಿಗುತ್ತಾ ಏನಂತ ಹುಡ್ಕೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಈಗ ನಾನು ಇವತ್ತೇನು ಮಾಡ್ತಾ ಇದ್ದೀನಂದರೆ, ಇವತ್ತು ಯಾರಿಗಾದರೂ ಕಾಲೇಜ್ ಹುಡುಗರು ಇರ್ತಾರಲ್ಲ, ಕಾಲೇಜು ಇಲ್ಲಾಂದ್ರೆ ಸ್ಕೂಲ್ ಹುಡುಗರು, ಅವ್ರಿಗೆ ಹೋಗಿ ನಾನು ಕೇಳ್ತೀನಿ. ನಾನೊಬ್ಬ ಹೊಸೊಬ್ಬ, ನಾನು ಹಿಂಗೆ ವಿಡಿಯೋ ಮಾಡ್ತೀನಿ. ಸೊ ನಿಂಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಕೇಳ್ತೀನಿ ನಾನು. ಅಂದರೆ ಯಾವ ಥರ ವೀಡಿಯೋಸ್ಗಳನ್ನು ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತೀನಿ. ಓಕೆ, ಸೊ ಅವ್ರೇನಂತಾರಂತ ನೋಡೋಣ ಬನ್ನಿ. ಅದ್ರ ಮೇಲಿಂದ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಯಾವ ಥರ ಮಾಡಬೇಕು ಅಂತ. ಎಲ್ಲಿ ಸಿಗುತ್ತಾ ನೋಡೋಣ, ಯಾರಿಗೆ ಕೇಳೋಣ. ಕಾಲೇಜ್ ಅಲ್ಲಿ ಮುಂದೆ ಒಂದು ಕಾಲೇಜ್ ಇದೆ ಗೈಸ್, ಆ ಕಾಲೇಜ್ ಹತ್ರ ಹೋಗೋಣ ಬನ್ನಿ. ಇವನು ಬರ್ತಾನಂತ ಹೇಳ್ದ ನಮ್ಮ ಹುಡುಗ. ಸೊ ಅವನಿಗೂ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಬರ್ತಾನೋ ಗೊತ್ತಿಲ್ಲ, ನಂಗೆ ಗ್ಯಾರಂಟಿ ಇಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದರಲ್ಲೂ ಅವನು ಮತ್ತೆ ಬಂದ್ಬಿಟ್ಟವನೆ. ಏನು ಹೇಳೋದು ಅವ್ರಿಗೆ. ಏನು ಗೈಸ್, ಇದು ಫುಲ್ಲು ಟ್ರಾಫಿಕ್ಕು. ಫಸ್ಟ್ ಪ್ರಯಾರಿಟಿ ಹುಡುಗಿಯರಿಗೆ ಕೊಡೋಣ. ಯಾಕಂದರೆ ಈ ಕಾಲೇಜ್ ಓಪನ್ ಇದೆ, ಆದರೆ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲೊಂದು ಕಾಲೇಜ್ ಇದೆ, ಆಮೇಲೆ ಅಲ್ಲೇ ಮುಂದೆ ಒಂದಿದೆ ಅಲ್ಲ, ಅಲ್ಲೇ ಹೋಗೋಣ. ಇಲ್ಲಿ ಇವ್ರದ್ದು ಒಬ್ಬರು ಕೂಡ ಬಂದಿಲ್ಲ ಔಟ್ಸೈಡು. ಇವತ್ತು ಬೇರೆ ಇವನಿಗೆ ತೊಗೊಂಡು ಬಂದಿದ್ದೀನಿ. ಎಲ್ಲರೂ ಇವನಿಗೆ ನೋಡಿಕೊಂಡೇ ಓಡೋಗ್ತಾರೆ. ಅದು ಒಂದು ದೊಡ್ಡ ಸಮಸ್ಯೆ ಈಗ. अगर तू नहीं अभी होता ना तो उधर पीछे लड़की को मैं गिफ्ट देता था, पता है? और क्या ಗೈಸ್, ಇವಾಗ ಇಲ್ಲೊಂದು ಕಾಲೇಜ್ ಇದೆ. ಈ ಕಾಲೇಜ್ ಹೆಸರೇನು ನನಗೆ ಗೊತ್ತಿಲ್ಲ. AMC ವಿದ್ಯಾಸಂಸ್ಥೆ ಈ ಕಾಲೇಜ್ ಹೆಸರು. ಸೊ ಇಲ್ಲಿ ಯಾರಿದ್ದಾರೆ ಗೈಸ್? ಒಬ್ಬರು ಕಾಣಿಸ್ತಿಲ್ಲ ಗೈಸ್. ಏನು ಗೈಸ್ ಇದು? ಯಾಕೆ ನನ್ನ ಜೊತೆನೇ ಹಿಂಗಾಗ್ತಾ ಇದೆ? ಒಳಗೆ ಬಿಡಲ್ಲ ಏನೋ ನನಗೆ ಇವತ್ತು. ಒಳಗೆ ಬಿಡ್ತಾರಾ? ಬಿಡಲ್ಲ ನಮಗೆ, ಸರಿಯಾಗಿ ಮಾಡಿಬಿಡ್ತಾರೆ. ಒಳಗೆ ಬಿಡಲ್ಲ ಅವರು. ಮುಂದೆ ಮತ್ತೆ ಕಾಲೇಜ್ ಇಲ್ಲ, ಮತ್ತೆ ಟರ್ನ್ ಮಾಡಿ ಹೋಗೋದೀಗ. ಇವ್ರಿಗೆ ಕೇಳೋಣ? ಬೇಡ ಬಿಡಿ, ಅವ್ರ ಪಾಪ ಲವರ್ ಜೊತೆ ಬ್ಯುಸಿ ಇದ್ದಾರೆ. ನಾವು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಸೈಡ್ ಮೇ ಆಯಾ ತೋ ಭಿ ಹಾರ್ನ್ ಮಾಡ್ತಾ ಇದ್ದಾರೆ. ಕೈ ತೋರಿಸ್ತಾವನೆ ಮೇಲಿಂದ. ಆ್ಯಕ್ಚುಲಿ ನಾನು ಬಂದಿರೋದೇ ಲೇಟು. ಅದರಲ್ಲಿ ಮತ್ತು ಅವ್ರ ಹತ್ರ ಮಾತಾಡ್ತೀನಂದ್ರೆ ಅವ್ರು ಸಿಗಲ್ಲ. ಎಲ್ಲರೂ ಕಾಲೇಜ್ ಒಳಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತಾರೆ ಈಗ. ಅದಕ್ಕೆ ಅವರಿಗೆ ನಾಳೆ ಟೈಮಿಗೆ ಬಂದು ಮೀಟ್ ಮಾಡೋಣ. ಬೇಗ ಬಂದು ಮೀಟ್ ಮಾಡೋಣ. ಈಗ ಎಷ್ಟು 10 ಗಂಟೆ ಆಗಿದೆ. ಈಗ ಯಾರೂ ಸಿಗಲ್ಲ ನನಗೆ. 9-8ವರೆಗೆ ಬಂದರೂ ಸಿಗ್ತಿದ್ರು. ಬಟ್ ಈಗ ಬೇರೆ ಯಾರಿಗಾದರೂ ಕೇಳೋಣ ಬನ್ನಿ. ಸೊ ಬನ್ನೇರುಘಟ್ಟ ಝೂ ಅಲ್ಲಿ ಯಾರು ಸಿಗ್ತಾರೆ ಅಂತ ನೋಡೋಣ ಬನ್ನಿ. ಒಳಗೇನೂ ಹೋಗಲ್ಲ, ಬರೀ ಹೊರಗಡೆನೆ. ಗೈಸ್ ನೋಡಿ, ಡೆವಿಲ್ ಸಿನಿಮಾದ ಪೋಸ್ಟರನ್ನು ರಿಕ್ಷಾ ಹಿಂದ್ಗಡೆ ಹಚ್ಕೊಂಡಿದ್ದಾನೆ. 11ನೇ ತಾರೀಕಿಗೆ ರಿಲೀಸ್. ಏನಣ್ಣ ಡಿ ಬಾಸ್ ಫ್ಯಾನಾ? ಬನ್ನೇರುಘಟ್ಟ ಝೂ ಹತ್ರ ಬಂದಿದ್ದೀವಿ. ನೋಡಿದ್ರೆ ಇಲ್ಲಿ ಬನ್ನೇರುಘಟ್ಟ ಝೂ ಇನ್ನೂ ಓಪನೇ ಇಲ್ಲ, ಎಲ್ಲ ಬಂದಿದೆ ಫುಲ್ಲು. ಹಾಂ ಸರ್, ಹಾಲಿಡೇನಾ? ಓಕೆ ಗುರು, ಇವತ್ತು ಬಂದು ಹಾಲಿಡೇ. ಬನ್ನೇರುಘಟ್ಟ ಬಸ್ ಸ್ಟ್ಯಾಂಡ್ ಒಳಗೆ ಫಸ್ಟ್ ಟೈಮ್ ನಾನು ಬೈಕ್ ತೊಗೊಂಡು ಬಂದಿರೋದು.
ಜೂವಿಗೇನೋ ಹಾಲಿಡೇ ಇದೆ ಅಂತ ಹುಡುಗಿಯರು ಯಾಕೋ ಇಲ್ಲೇ ಕುತ್ಕೊಂಡಿದ್ದಾರಪ್ಪ. ಯಾರು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂಕಲ್ ಆಂಟಿ ಅವ್ರಿಗೆ ಕೇಳ್ಬೋದು, ಬಟ್ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಫಸ್ಟೇ ಗೊತ್ತಿರಲ್ಲ. ಒಬ್ಬೊಬ್ರಿಗೆ ಗೊತ್ತಿರ್ತದೆ ಅಪ್ಪಿತಪ್ಪಿ, ಬಟ್ ಎಲ್ರಿಗೆ ಗೊತ್ತಿರಲ್ಲ ಅಲ್ಲ. ಅವ್ರು ನಾನೇನು ಹೇಳಿ ಅಂತ ಹೇಳಿಬಿಡ್ತಾರೆ ಡೈರೆಕ್ಟಾಗಿ. ಹುಡುಗರಿಗೆ ಕೇಳಿದ್ರೆ ಅವರು ಅಂದರೆ ಅವ್ರು ಈಗಿನ ಜನ್ರೇಷನಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಇನ್ಸ್ಟಾಗ್ರಾಮು, ಯೂಟ್ಯೂಬು ಅವರೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ಕೇಳೋಣ ಅಂತ. ಅದರಲ್ಲಿ ಕಾಲೇಜ್ ಹುಡುಗರಂತೂ ಗೊತ್ತಲ್ಲ ಎಷ್ಟು ಎಕ್ಸ್ಪರ್ಟ್ ಅಂತ. ಇದು ಏನು ಗಾಯ್ಸ್, ಇದು ಈ ಥರ ಇದೆ. ಉತ್ನಾ ಬಡ क्या कर रहे हैं? अब घोचो